ನಮಸ್ಕಾರ. ಮುಖ್ಯಾಂಶಗಳು. ಇಂದಿನಿಂದ ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಗುಜರಾತ್ ಪ್ರವಾಸ, ವಿವಿಧ ಯೋಜನೆಗಳ ಲೋಕಾರ್ಪಣೆ. ಸುಪ್ರಸಿದ್ಧ ಹಂಪಿ ಉತ್ಸವಕ್ಕೆ ತೆರೆ, ಪ್ರವಾಸೋದ್ಯಮ ವಲಯದಲ್ಲಿ ನಿರುದ್ಯೋಗ ನಿವಾರಣೆಗೆ ಕ್ರಮ, ಸಚಿವ ಸಾರಾ ಮಹೇಶ್. ದೇಶದೆಲ್ಲೆಡೆ ಧಾರ್ಮಿಕ ಉಲ್ಲಾಸ ಮತ್ತು ಶ್ರದ್ಧಾಭಕ್ತಿಯಿಂದ ಶಿವರಾತ್ರಿ ಆಚರಣೆ, 55 ದಿನಗಳ ಕುಂಭಮೇಳ ಇಂದು ಸಂಪನ್ನ. ಹಾಗೂ ಬಲ್ಗೇರಿಯಾದಲ್ಲಿ ನಡೆದ ಕುಸ್ತಿ ಪಂದ್ಯಾವಳಿ, 65 ಕೆಜಿ ಫ್ರೀಸ್ಟೈಲ್ ವಿಭಾಗದಲ್ಲಿ ಭಾರತದ ಬಜರಂಗ್ ಪುನಿಯಾಗೆ ಸ್ವರ್ಣ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನಗಳ ಕಾಲ ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ಜಾಮ್ ನಗರದಲ್ಲಿ ಅಹಮದಾಬಾದ್ ವಲಯದಲ್ಲಿ ನಿರ್ಮಿಸಿರುವ ಮಹಿಳೆಯರು ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕಣ್ಣು, ದಂತ ಮತ್ತು ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಸೇವೆಗೆ ಸಮರ್ಪಿಸಲಿದ್ದಾರೆ. ಸಮುದ್ರ ನೀರನ್ನು ಶುದ್ದೀಕರಿಸಿ ಬಳಸುವ ತಂತ್ರಜ್ಞಾನಕ್ಕೂ ಸಹ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. एक विश्व स्तरीय ICCU का निर्माण भी किया गया है. इस यात्रा पर प्रधानमंत्री समुद्र के खारे पानी को पीने लायक बनाने के लिए ಅಹಮದಾಬಾದ್ನಲ್ಲಿ ಮೊದಲ ಹಂತದ ಮೆಟ್ರೋ ರೈಲು ಸೇವೆಯನ್ನು ಲೋಕಾರ್ಪಣೆ ಮಾಡಲಿರುವ ಪ್ರಧಾನಿ 2ನೇ ಹಂತದ ಮೆಟ್ರೋ ಯೋಜನೆಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ನಾಳೆ ಪ್ರಧಾನಿ ಮೋದಿ ಶಿಕ್ಷಣ ಭವನ ಮತ್ತು ವಿದ್ಯಾರ್ಥಿ ಭವನದ ಕಟ್ಟಡ ಕಾಮಗಾರಿಯನ್ನು ಶುಭಾರಂಭ ಮಾಡಲಿದ್ದು, ಪ್ರಧಾನಮಂತ್ರಿ ಶ್ಯಾಮ್ ಯೋಗಿ ಮಂದಾನ ಯೋಜನೆಗೆ ಚಾಲನೆ ನೀಡಲಿದ್ದಾರೆ. किलोमीटर लंबी अहमदाबाद गांधीनगर मेट्रो रेल के पहले चरण का उद्घाटन प्रधानमंत्री करेंगे. ये खंड वस्त्रलगाम और अप्रैल पार्क को आपस में जोड़ेगा. ये मेट्रो जापान के सहयोग से तैयार हुई है. इसके लिए जापान ने वित्तीय सहायता मुहैया कर. अहमदाबाद गांधीनगर मेट्रो कुल 20.73 किलोमीटर लंबी होगी. ये अहमदाबाद के पूर्वी पश्चिमी के अलावा उत्तर और दक्षिण अहमदाबाद को भी आपस में जोड़ेगी. प्रधानमंत्री इस मौके पर फेज 2 मेट्रो का भी शिलान्यास करेंगे, जो अहमदाबाद और गांधीनगर को आपस में जोड़ेगी. ರಾಷ್ಟ್ರೀಯ ಭದ್ರತಾ ಮಂಡಳಿ ಸಭೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಿನ್ನೆ ದೆಹಲಿಯಲ್ಲಿ ನಡೆಯಿತು. ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಸಲಾಗಿದೆ. ಗೃಹ ಸಚಿವ ರಾಜನಾಥ್ ಸಿಂಗ್, ಸಚಿವರಾದ ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್, ನಿರ್ಮಲಾ ಸೀತಾರಾಮನ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಆಯೋಜಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ವಿಜಯ ಸಂಕಲ್ಪ ಯಾತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನಿನ್ನೆ ಚಾಲನೆ ನೀಡಿದರು. ಜಿಲ್ಲಾಧ್ಯಕ್ಷ ನಾಗಣ್ಣಗೌಡ, ಮಾಜಿ ಶಾಸಕ ಬಿ ಸೋಮಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಬಿಎಸ್ ಯಡಿಯೂರಪ್ಪ, ಕಾಂಗ್ರೆಸ್ ಜೆಡಿಎಸ್ ನೇತೃತ್ವದ ಮೈತ್ರಿ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು, ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿ ಉಂಟು ಮಾಡುತ್ತಿದೆ ಎಂದು ಆರೋಪಿಸಿದರು. ರೈತರ ಸಾಲ ಮನ್ನಾನೂ ಆಗಲಿಲ್ಲ, ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಆಗಲಿಲ್ಲ. 49,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತೇಳಿ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ಕೆಲಸ ಮಾಡ್ತೇನೆ ಅಂತ ಬೊಬ್ಬೆ ಹೊಡೆದು ಇವತ್ತಿನವರೆಗೆ ಯಾವುದೇ ಸ್ಪಷ್ಟ ನಿರ್ಧಾರವನ್ನು ತಗೊಳ್ಳದೇನೆ ಸಾಲನೂ ಮನ್ನಾ ಆಗಲಿಲ್ಲ, ಬಡ್ಡಿ 4 ಪಟ್ಟು ಏರ್ತಾ ಇದೆ. ಅದು ಯಾವುದಕ್ಕೂ ನೆರವನ್ನು ಕೊಡದೇನೆ ಜನರ ಜೀವನಕ್ಕೆ ಚೆಲ್ಲಾಟ ಮಾಡ್ತಿರೋದನ್ನ ತಾವು ನೋಡ್ತಾ ಇದ್ದೀರಾ. ವಿಜಯಪುರದಲ್ಲಿ ನಿನ್ನೆ ಏರ್ಪಡಿಸಿದ್ದ ಸಂತ ಸೇವಾಲಾಲ್ ಮಹಾರಾಜರ 280ನೇ ಜಯಂತಿ ಹಾಗೂ ಬಂಜಾರ ಸಮಾಜದ ಸಮಾವೇಶವನ್ನು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟಿಸಿದರು. ಸಚಿವರಾದ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಬಂಡೆಪ್ಪ ಕಾಶಂಪೂರ್, ಪಿಟಿ ಪರಮೇಶ್ವರ್ ನಾಯಕ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಜಿಲ್ಲೆಯ ಶಾಸಕರು ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು. ನಂತರ ಕುಮಾರಸ್ವಾಮಿ, ತೀರಾ ಹಿಂದುಳಿದ ಬಂಜಾರ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಮ್ಮಿಶ್ರ ಸರ್ಕಾರ ಬದ್ಧವಾಗಿದೆ. ಬಂಜಾರ ಸಮಾಜದ ಅಭಿವೃದ್ಧಿ ದೃಷ್ಟಿಯಿಂದ ಪ್ರತ್ಯೇಕ ಪ್ರಾಧಿಕಾರವನ್ನು ರಚಿಸಲಾಗಿದೆ. ಸಮಾಜದ ಅಭಿವೃದ್ಧಿಗೆ ಯೋಜನೆ ರೂಪಿಸಿ ಆರ್ಥಿಕ ಶಕ್ತಿ ತುಂಬಲು ತಾವು ಸಿದ್ಧರಿರುವುದಾಗಿ ಭರವಸೆ ನೀಡಿದರು. ಸಂತ ಸೇವಾಲಾಲರು 18-19ನೇ ಶತಮಾನದಲ್ಲಿ ಸಮುದಾಯದಲ್ಲಿ ಜಾಗೃತಿ ಮೂಡಿಸಿ ಸಮಾಜದ ಮುಖ್ಯವಾಹಿನಿಗೆ ತರಲು ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಕುಮಾರಸ್ವಾಮಿ ಸ್ಮರಿಸಿದರು. ಸೇವೆಯನ್ನ ನಾವೆಲ್ಲ ಇವತ್ತು ಸ್ಮರಿಸಿಕೊಳ್ಳಬೇಕಾದಂತಹ ಒಂದು ಸಂದರ್ಭ ಇದೆ.
ಇವತ್ತು ನಿಮ್ಮಗಳ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದೇನೆ. ನನ್ನ ಒಂದು ವಿಶೇಷವಾದಂಥ ನಿಮ್ಮಲ್ಲಿ ಸಲಹೆಯನ್ನು ಕೊಡ್ತಕ್ಕಂಥದ್ದು. ಇವತ್ತು ಬಂಜಾರ ಸಮಾಜದ ಪ್ರಾಧಿಕಾರವನ್ನು ನಾವು ರಚನೆ ಮಾಡಿದ್ದೇವೆ. ಪ್ರಾಧಿಕಾರ ರಚನೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರಕೋದಿಲ್ಲ. ಬಳ್ಳಾರಿಯ ಹಂಪಿ ಉತ್ಸವದ ಸಮಾರೋಪ ಸಮಾರಂಭ ನಿನ್ನೆ ನಡೆಯಿತು. ಸಚಿವರಾದ ಸಾರಾ ಮಹೇಶ್, ಇ ತುಕಾರಾಂ, ಸಂಸದ ವಿಎಸ್ ಉಗ್ರಪ್ಪ, ಶಾಸಕ ಮುನಿರತ್ನ, ಜಿಲ್ಲಾಧಿಕಾರಿ ಡಾ ವಿ ರಾಮ್ ಮನೋಹರ್ ಪ್ರಸಾದ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇಡೀ ರಾಜ್ಯದಲ್ಲಿ ಬಳಿಕ ಸಾರಾ ಮಹೇಶ್, ಈ ನಾಡಿನ ಸಂಸ್ಕೃತಿ ಬಿಂಬಿಸುವ ಉತ್ಸವಗಳ ಆಚರಣೆ, ಪ್ರವಾಸಿ ತಾಣಗಳ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ರಾಜ್ಯವ್ಯಾಪಿ 9 ಲಕ್ಷ ನಿರುದ್ಯೋಗಿಗಳಿಗೆ ವಿವಿಧ ರೀತಿಯಲ್ಲಿ ಉದ್ಯೋಗ ಸೃಷ್ಟಿ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಉದ್ಯೋಗಿಗಳನ್ನಾಗಲಿ ಮಾಡಲಿಕ್ಕೆ ಇನ್ನೊಂದು ಮಾರ್ಗ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಈ ಒಂದು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರವಾಸೋದ್ಯಮ ಇಲಾಖೆಗೆ ಮಾನ್ಯ ಮುಖ್ಯಮಂತ್ರಿ ಕುಮಾರಣ್ಣರವರ ಸೂಚನೆ ಮೇರೆಗೆ 10 ಕೋಟಿ ಅನುದಾನವನ್ನು ಕೊಟ್ಟಿದ್ದೀವಿ. ಇವತ್ತು ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಇ ತುಕಾರಾಂ, ರಾಜ್ಯದ ಮೈತ್ರಿ ಸರ್ಕಾರ 16 ಯೋಜನೆಗಳನ್ನು ಜಾರಿಗೆ ತಂದಿದ್ದು ಎಲ್ಲಾ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಯೋಜನೆ ರೂಪಿಸಿದೆ ಎಂದರು. ಇಟ್ಟುಕೊಂಡು ಇವತ್ತು ಕರ್ನಾಟಕವನ್ನು ಒಂದು ಪ್ರಗತಿ ಪರದತ್ರ ಇವತ್ತೆಲ್ಲರೂ ನಾವು ಸಾಗ್ತಾ ಇದ್ದೀವಿ. ಅಭಿವೃದ್ಧಿ ಪಥದಲ್ಲಿ ಇವತ್ತು ಕರ್ನಾಟಕವನ್ನು ಒಯ್ಯುವಂತ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸೇರಿದಂತೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ಸೇರಿದಂತೆ ಎಲ್ಲಾ ಸಂಪುಟ ಸಹೋದ್ಯೋಗಿಗಳು ಇವತ್ತು ನಾವು ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಉತ್ಸವದಲ್ಲಿ ನೃತ್ಯ, ನಾಟಕ ಸೇರಿದಂತೆ ಹಲವು ಸಾಂಸ್ಕೃತಿಕ ಚಟುವಟಿಕೆಗಳು ಜರುಗಿದವು. ಮೈಸೂರು ಜಿಲ್ಲೆ ಬೆಳವಾಡಿ ಗ್ರಾಮದಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಮೆಗಾ ಸಿಲ್ಕ್ ಕ್ಲಸ್ಟರ್ ಯೋಜನೆಯ ಕಾಮಗಾರಿಗೆ ರೇಷ್ಮೆ ಸಚಿವ ಸಾರಾ ಮಹೇಶ್ ನಿನ್ನೆ ಶಂಕುಸ್ಥಾಪನೆ ನೆರವೇರಿಸಿದರು. ಇಲ್ಲಿ ಜವಳಿ ಪಾರ್ಕ್ ಬಳಿಕ ರಾಜ್ಯದ ರೇಷ್ಮೆ ನೇಕಾರರ ಹಿತದೃಷ್ಟಿಯಿಂದ ಖಾಸಗಿ ಸಹಭಾಗಿತ್ವದೊಂದಿಗೆ ಈ ಯೋಜನೆಯನ್ನು ಆರಂಭಿಸಲಾಗುತ್ತಿದ್ದು, ಇಲ್ಲಿ ತಯಾರಾಗುವ ವಸ್ತುಗಳನ್ನು ದೇಶ ವಿದೇಶಗಳಿಗೆ ರಫ್ತು ಮಾಡಲಾಗುವುದು. ಇದರಿಂದ ನೇಕಾರರು ಮತ್ತು ಉದ್ಯೋಗಕ್ಕೂ ಪ್ರೋತ್ಸಾಹ ದೊರೆಯಲಿದ್ದು 24,000 ಯುವ ಉದ್ಯಮಿಗಳಿಗೆ ಸಹಕಾರ ಸಿಗಲಿದೆ ಎಂದು ಹೇಳಿದರು. ಮಾಡ್ತಾ ಇದ್ದಾರೆ, ಇದು ಒಳ್ಳೆಯ ಕೆಲಸ. ಜೊತೆಗೆ ಈ ರಾಷ್ಟ್ರದ ಮಟ್ಟಕ್ಕೆ ನಮ್ಮ ಉತ್ಪನ್ನಗಳನ್ನು ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಇಲ್ಲಿ ಇರ್ತಕ್ಕಂಥ ಅನೇಕ ಜನ ನನ್ನ ಸ್ನೇಹಿತರಿದ್ದಾರೆ, ಇದರಲ್ಲಿ ಪಾಲುದಾರ ಇರ್ತಕ್ಕಂಥವ್ರು ಅನೇಕರಿದ್ದಾರೆ. ಇಲ್ಲಿ ಕೆಲವರಿಗೆ ಉದ್ಯೋಗವನ್ನು ಸಹ ಕೊಡಲಿಕ್ಕೂ ಸಹ ಸಹಕಾರಿಯಾಗುತ್ತೆ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರದ ಸಂಸದ ಪ್ರತಾಪ್ ಸಿಂಹ, ಯುವ ಉದ್ಯಮಿಗಳಿಗೆ ಉತ್ತೇಜನ ನೀಡುವ ಹಿನ್ನೆಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಗಾ ಕ್ಲಸ್ಟರ್ ಆರಂಭಿಸುತ್ತಿದ್ದು, ಮೈಸೂರು ಸಿಲ್ಕ್ ಸೇರಿದಂತೆ ವಿವಿಧ ರೇಷ್ಮೆ ಬಟ್ಟೆಗಳು ತಯಾರಾಗಲಿವೆ. ಕೇಂದ್ರ ಸರ್ಕಾರ ಶೇಕಡಾ 60ರಷ್ಟು ಹಣವನ್ನು ಒದಗಿಸಲಿದೆ ಎಂದು ತಿಳಿಸಿದರು. ಇಬ್ಬರದು ಕೂಡ ಸಬ್ಸಿಡಿ ಇರಬಹುದು, ಬೇರೆ ಬೇರೆ ಅನುದಾನಗಳಿರ್ಬೋದು, ಇದರಲ್ಲಿ ಲಭ್ಯವಾಗುತ್ತೆ. ಈ ಭಾಗದಲ್ಲಿ ಒಂದು ಜವಳಿ ಉದ್ಯಮಕ್ಕೆ ಇಲ್ಲೊಂದು ಒಳ್ಳೆ ಒತ್ತು ಕೊಡುವಂತ ಒಂದು ಯೋಜನೆ ಆಗಿದೆ. ಬೆಂಗಳೂರು ಮೈಸೂರು ರೈಲ್ವೆ ಮಾರ್ಗದ 17 ಕಡೆಗಳಲ್ಲಿ ಉಚಿತ ವೈಫೈ ಸೌಲಭ್ಯ ಕಲ್ಪಿಸಲಾಗಿದೆ. ಬೆಂಗಳೂರು ನಗರ, ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು ನಿಲ್ದಾಣಗಳಲ್ಲಿ ಉಚಿತ ವೈಫೈ ಸಂಪರ್ಕ ಕಲ್ಪಿಸುವಲ್ಲಿ ರೈಲ್ವೆ ಸಚಿವಾಲಯ ಯಶಸ್ವಿಯಾಗಿದೆ. ರೈಲ್ವೆ ಇಲಾಖೆಯ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕ ಪುನೀತ್ ಚಾವ್ಲಾ, ದೇಶದೆಲ್ಲೆಡೆ ಈಗಾಗಲೇ 831 ರೈಲ್ವೆ ಕೇಂದ್ರಗಳಲ್ಲಿ ವೈಫೈ ಸಂಪರ್ಕ ಕಲ್ಪಿಸಲಾಗಿದೆ. ಮುಂದಿನ 10 ದಿನಗಳಲ್ಲಿ 1,000 ಕೇಂದ್ರಗಳಲ್ಲಿ ವೈಫೈ ಸೌಲಭ್ಯ ದೊರೆಯಲಿದೆ ಎಂದರು.
ಈ ವೈಫೈ ಸಂಪರ್ಕದಿಂದ ರೈಲ್ವೆ ಮಾರ್ಗ, ಟಿಕೆಟ್ ದರ, ಪ್ರಯಾಣದ ಸಮಯ ಮತ್ತಿತರ ಮಾಹಿತಿಗಳನ್ನು ಪ್ರಯಾಣಿಕರು ಪಡೆಯಬಹುದು ಎಂದು ಹೇಳಿದರು. ಮಂಡ್ಯ ಜಿಲ್ಲೆ ಮದ್ದೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಖಾಸಗಿ ಬಸ್ ಉರುಳಿ ಬಿದ್ದ ಪರಿಣಾಮ ಮಹಿಳೆಯರು ಸೇರಿದಂತೆ 30ಕ್ಕೂ ಅಧಿಕ ಪ್ರಯಾಣಿಕರಿಗೆ ಗಾಯಗಳಾಗಿವೆ. ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಸೇರಿದ ಬಸ್ ಇದಾಗಿದ್ದು, ಬೆಂಗಳೂರಿನಿಂದ ಮೈಸೂರಿಗೆ ಸಂಚರಿಸುವ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಈ ದುರ್ಘಟನೆ ಸಂಭವಿಸಿದೆ. ಘಟನೆಯಲ್ಲಿ ಗಾಯಗೊಂಡಿರುವ ಪ್ರಯಾಣಿಕರನ್ನು ವಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಸ್ಥಳಕ್ಕೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇಂದು ಮಹಾಶಿವರಾತ್ರಿ. ದೇಶಾದ್ಯಂತ ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳು ನಡೆಯಲಿವೆ. ಧಾರ್ಮಿಕ ಶ್ರದ್ಧಾ ಭಕ್ತಿ ಮತ್ತು ಉತ್ಸಾಹದಿಂದ ಎಲ್ಲೆಡೆ ಶಿವರಾತ್ರಿ ಆಚರಿಸಲಿದ್ದು, ಉಪವಾಸ ಕೈಗೊಂಡು ಶಿವಲಿಂಗಗಳಿಗೆ ಬಿಲ್ವ ಪತ್ರೆ ಅರ್ಪಿಸಿ ಪೂಜಿಸುವುದು ಶಿವರಾತ್ರಿ ಸಂಪ್ರದಾಯವಾಗಿದೆ. ದೇಶದ ಪ್ರಮುಖ ನದಿಗಳು, ಸಂಗಮ ಸ್ಥಳಗಳಲ್ಲಿ ಪುಣ್ಯ ಸ್ನಾನ ಮಾಡಿ ದೇವರ ಆರಾಧನೆಯಲ್ಲಿ ತೊಡಗಲಿದ್ದಾರೆ. मंदिरों में जाकर शिवलिंग पर फल फूल और बेलपत्र चढ़ाते हैं. महाशिवरात्रि के दिन शिव में शिव भक्तों की भारी भीड़ उमड़दान हो रहा है. लाखों की संख्या. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನಕ್ಕೆ ಸಕಲ ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ಈವರೆಗೆ 22 ಕೋಟಿ ಭಕ್ತಾದಿಗಳು ಮಿಂದೆದ್ದಿದ್ದಾರೆ. ಇಂದು ಕುಂಭಮೇಳದ ಕೊನೆಯ ದಿನವಾಗಿದ್ದು, 55 ದಿನಗಳ ಕುಂಭಮೇಳ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಜನವರಿ 15ರ ಮಕರ ಸಂಕ್ರಾಂತಿಯಂದು ಕುಂಭಮೇಳ ಆರಂಭವಾಗಿತ್ತು. की उम्मीद है. मेला प्रशासन ने पुख्ता इंतजाम किए हैं. इस बार यातायात प्रबंधन. ಚಾಮರಾಜನಗರದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯಕ್ಕೆ ಬೆಂಕಿ ಹಚ್ಚಿದ ಆರೋಪದ ಮೇಲೆ ಮತ್ತಿಬ್ಬರು ಆರೋಪಿಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ನಿನ್ನೆ ಬಂಧಿಸಿದ್ದಾರೆ. ಗೋಪಾಲಸ್ವಾಮಿ ಬೆಟ್ಟದ ವಲಯದ ಅರಣ್ಯಾಧಿಕಾರಿ ಪುಟ್ಟಸ್ವಾಮಿ ನೇತೃತ್ವದ ತಂಡ ಬಂಧಿಸಿದೆ. ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಲ್ಗೇರಿಯಾದ ರೂಸ್ನಲ್ಲಿ ನಡೆಯುತ್ತಿರುವ ಡ್ಯಾನ್ ಕೋಲಾವ್ ನಿಕೋಲಾ ಪೆಟ್ರೋವ್ ಕುಸ್ತಿ ಟೂರ್ನಿಯಲ್ಲಿ 65 ಕೆಜಿ ಫ್ರೀಸ್ಟೈಲ್ ವಿಭಾಗದಲ್ಲಿ ಭಾರತದ ಬಜರಂಗ್ ಪುನಿಯಾ ಸ್ವರ್ಣ ಪದಕ ಗಳಿಸಿದ್ದಾರೆ. ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಗೆದ್ದಿರುವ ಪುನಿಯಾ ಅತ್ಯುತ್ತಮ ಪ್ರದರ್ಶನ ತೋರಿ ಚಿನ್ನಕ್ಕೆ ಕೊರಳೊಡ್ಡಿದರು. ಇದು ಪುನಿಯಾ ಅವರ 10ನೇ ಅಂತಾರಾಷ್ಟೀಯ ಪ್ರಶಸ್ತಿಯಾಗಿದೆ. ತಮ್ಮ ಗೆಲುವನ್ನು ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ಅವರಿಗೆ ಸಮರ್ಪಿಸಿದರು. ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ರಾಜ್ಯದಲ್ಲಿ ಬರ ಪರಿಹಾರ ನಿರ್ವಹಣೆ ಕಾಮಗಾರಿಗಳನ್ನು ಕೈಗೊಳ್ಳಲು ಕೇಂದ್ರದಿಂದ 434 ಕೋಟಿ ರೂಪಾಯಿ ಬಿಡುಗಡೆ. ಸ್ಥಾನ ಹಂಚಿಕೆಗೆ ಮೈತ್ರಿಗಳ ಸಭೆ ಇಂದು. ಲೋಕಸಭಾ ಸೀಟು ಹಂಚಿಕೆ ಕುರಿತು ಚರ್ಚಿಸಲು ಸಿದ್ದು ನೇತೃತ್ವದಲ್ಲಿ ಸಮನ್ವಯ ಸಮಿತಿ ಸಭೆ. ಶಿವಾರಾಧನೆಗೆ ಸಜ್ಜಾದ ರಾಜಧಾನಿ. ಶಿವಾಲಯಗಳಲ್ಲಿ ದಿನವಿಡೀ ನಿರಂತರ ಪೂಜೆ, ಅಭಿಷೇಕ, ಜಾಗರಣೆಗೆ ಸಂಗೀತ, ಸಾಂಸ್ಕೃತಿಕ ಕಾರ್ಯಕ್ರಮ. ಗತ ವೈಭವ ಅನಾವರಣಗೊಳಿಸಿದ ಹಂಪಿ ಉತ್ಸವಕ್ಕೆ ತೆರೆ. ವಿಜಯನಗರದ ಕಲಾ ಶ್ರೀಮಂತಿಕೆ ಕಣ್ತುಂಬಿಕೊಂಡ ಕಲಾಸಕ್ತರು. ಬಿರು ಬಿಸಿಲಲ್ಲೂ ಉತ್ಸಾಹ ತೋರಿದ ಸಾರ್ವಜನಿಕರು. 55 ದಿನಗಳ ಕುಂಭಮೇಳಕ್ಕೆ ಇಂದು ತೆರೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯದಲ್ಲಿ 3 ಹೊಸ ಒಳಾಂಗಣ ಕ್ರೀಡಾಂಗಣ. ಖೇಲೋ ಇಂಡಿಯಾ ಯೋಜನೆಯಡಿ ಅನುದಾನ. ಶೀಘ್ರದಲ್ಲೇ ಕ್ರೀಡಾಂಗಣ ನಿರ್ಮಾಣ ಕಾರ್ಯ. ಶ್ರೀಗಂಧದ ಮರಗಳ ರಕ್ಷಣೆಗೆ ಸೆನ್ಸರ್ ಬೇಲಿ. ಎಕರೆಗೆ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಳ್ಳರ ಹಾವಳಿಯಿಂದ ನಿಶ್ಚಿಂತರಾಗಿರಿ. ಆರ್ಟಿಇ ಸೀಟುಗಳು ಈ ವರ್ಷ ಭಾರೀ ಖೋತ. ಕೇವಲ 500 ಖಾಸಗಿ ಶಾಲೆಗೆ 5,000 ಸೀಟು ಲಭ್ಯ. ಇಂದಿನಿಂದ ಭಾರತ ಇಂಗ್ಲೆಂಡ್ ಟಿ20 ಪಂದ್ಯಗಳ 3 ಪಂದ್ಯಗಳ ಸರಣಿ. ಭಾರತಕ್ಕೆ ಸ್ಮೃತಿ ಮಂಧನ ನಾಯಕಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಗುಜರಾತ್ ಪ್ರವಾಸ. ವಿವಿಧ ಯೋಜನೆಗಳ ಲೋಕಾರ್ಪಣೆ. ಸುಪ್ರಸಿದ್ಧ ಹಂಪಿ ಉತ್ಸವಕ್ಕೆ ತೆರೆ. ಪ್ರವಾಸೋದ್ಯಮ ವಲಯದಲ್ಲಿ ನಿರುದ್ಯೋಗ ನಿವಾರಣೆಗೆ ಕ್ರಮ. ಸಚಿವ ಸಾರಾ ಮಹೇಶ್.
ದೇಶದೆಲ್ಲೆಡೆ ಧಾರ್ಮಿಕ ಉಲ್ಲಾಸ ಮತ್ತು ಶ್ರದ್ಧಾಭಕ್ತಿಯಿಂದ ಶಿವರಾತ್ರಿ ಆಚರಣೆ 55 ದಿನಗಳ ಕುಂಭಮೇಳ ಇಂದು ಸಂಪನ್ನ. ಹಾಗೂ ಬಲ್ಗೇರಿಯಾದಲ್ಲಿ ನಡೆದ ಕುಸ್ತಿ ಪಂದ್ಯಾವಳಿ 65 ಕೆಜಿ ಫ್ರೀಸ್ಟೈಲ್ ವಿಭಾಗದಲ್ಲಿ ಭಾರತದ ಬಜರಂಗ್ ಪುನಿಯಾಗೆ ಸ್ವರ್ಣ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.